ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದು ಹಾಸಿಗೆ ದಿಂಬು ತಟ್ಟೆ ಲೋಟಕ್ಕೆ ಪದೇ ಪದೇ ಆಗ್ರಹಿಸ್ತಾ ಇದ್ರು. ಆದರೆ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ದಿಂಬು ಹಾಸಿಗೆ ಕೇಳಿದ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ದಿಂಬು ಹಾಸಿಗೆ ಇಲ್ಲ ಅಂತ ಕೋರ್ಟ್ ಈಗ ಆದೇಶವನ್ನ ಹೊರಡಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಜೈಲಿನ ಕೈಪಿಡಿಗೆ ಅನುಗುಣವಾಗಿ ಕೊಟ್ಟಿದ್ದೀವಿ ಆಲ್ರೆಡಿ. 57ನೇ CCH ಕೋರ್ಟ್ನಿಂದ ಮಹತ್ವದ ಆದೇಶ ಇದು. ಕ್ವಾರಂಟೈನ್ ಬ್ಯಾರಕ್ ಬದಲಾವಣೆ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿತ್ತು. ಅದ್ರ ಬಗ್ಗೆಯೂ ಕೂಡ ಈಗ ಅರ್ಜಿ ವಿಚಾರಣೆ ಆಯಿತು. ಬೇರೆ ಬ್ಯಾರಕ್ಗೆ ದರ್ಶನ್ ಶಿಫ್ಟ್, ಇನ್ನೊಂದು ಕಡೆ ಜೈಲಾಧಿಕಾರಿಗಳ ಒಂದು ವಿವೇಚನೆಗೆ ಬಿಟ್ಟಿರುವಂಥದ್ದು. ಇದು ಕೋರ್ಟ್ ಹೇಳ್ತಾ ಇರುವಂಥದ್ದು. ತಿಂಗಳಿಗೊಮ್ಮೆ ಬಟ್ಟೆ ಹೊದಿಕೆ ಬದಲಿಸಲಿಕ್ಕೂ ಕೂಡ ಈಗ ಆದೇಶವನ್ನು ಈಗ ಹೊರಡಿಸಿದೆ ಕೋರ್ಟು. ಕೊಟ್ಟಿರುವ ಬೆಡ್ಶೀಟು ಬಟ್ಟೆ ಬದಲಿಸಲಿಕ್ಕೆ ನಿರ್ದೇಶನ ಕೂಡ ಈಗ ಕೊಟ್ಟಿದೆ ಕೋರ್ಟ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪದೇ ಪದೇ ಹಾಸಿಗೆ, ದಿಂಬು, ತಟ್ಟೆ, ಲೋಟ ಹೀಗೆ ಸಾಕಷ್ಟು ಬೇಡಿಕೆಗಳನ್ನು ಇಡ್ತಾ ಇದ್ರು. ಅದ್ರ ಜೊತೆಗೆ ಜೈಲಾಧಿಕಾರಿಗಳ ವಿರುದ್ಧನೇ ಒಂದಿಷ್ಟು ಆರೋಪವನ್ನು ಮಾಡಿದರು. ಅದಾದಮೇಲೆ ಈ ಹಿಂದೆಯೇ ಕೋರ್ಟು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳನ್ನು ದರ್ಶನ್ ಇರುವಂತಹ ಬ್ಯಾರಕ್ಕಿಗೆ ಕಳಿಸ್ತು. ಅದಾದ ನಂತರ ಅಲ್ಲಿ ರಿಯಾಲಿಟಿ ಚೆಕ್ಕನ್ನು ಮಾಡಿ ಆ ವರದಿಯನ್ನು ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಿದ್ರು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು. ಅದಾದ ಮೇಲೆ ಜೈಲಿನ ಕೈಪಿಡಿಗೆ ಅನುಗುಣವಾಗಿ ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ದರ್ಶನ್, ಇವತ್ತಿಂದ ಕೋರ್ಟ್ನಿಂದ ಏನೋ ಒಂದು ಸಿಹಿ ಸುದ್ದಿ ಸಿಗ್ಬೋದು, ಅಟ್ಲೀಸ್ಟ್ ಒಂದು ನನಗೆ ಹಾಸಿಗೆ ದಿಂಬು ಸಿಗ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ 57ನೇ CCH ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಅಂದರೆ ದಿಂಬು ಹಾಸಿಗೆ ಕೇಳಿದ್ದ ದರ್ಶನ್ಗೆ ಯಾವುದು ಕೂಡ ಸಿಗಲ್ಲ. ಇದು ದರ್ಶನ್ಗೆ ಬಿಗ್ ಶಾಕ್. ಇದು ಹಾಸಿಗೆ ಇಲ್ಲ, ದಿಂಬಿಲ್ಲ, ಇದು ಕೋರ್ಟ್ನಿಂದ ಆದೇಶ. ಕೋರ್ಟಿನ ಆದೇಶವನ್ನು ಫಾಲೋ ಮಾಡಲೇಬೇಕಾಗ್ತದೆ, ಪಾಲನೆ ಮಾಡಲೇಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ. ಹಾಗಾಗಿ ಇನ್ನೊಂದು ಕಡೆ ಈ ಬೇರೆ ಬ್ಯಾರಕ್ಕಿಗೆ ದರ್ಶನ್ನ ಶಿಫ್ಟ್ ಮಾಡುವ ವಿಚಾರ ಇದೆಯಲ್ಲ, ಅದು ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು. ಅಕ್ಟೋಬರ್ 31ನೇ ತಾರೀಕು ದರ್ಶನ್ ದೋಷಾರೋಪ ನಿಗದಿಪಡಿಸಲಿಕ್ಕೂ ಕೂಡ ಈಗ ನಿರ್ಧಾರ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಕ್ಟೋಬರ್ 31ರಂದು ದರ್ಶನ್ ದೋಷಾರೋಪ ನಿಗದಿಪಡಿಸಲಿಕ್ಕೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಅಕ್ಟೋಬರ್ 31ನೇ ತಾರೀಕು ದರ್ಶನ್ ದೋಷಾರೋಪ ನಿಗದಿಪಡಿಸಲಿಕ್ಕೆ ಒಂದು ಕಡೆ ಈಗ ನಿರ್ಧಾರವನ್ನು ಮಾಡಲಾಗಿದೆ. ಅಟ್ಲೀಸ್ಟ್ ಹಾಸಿಗೆ ದಿಂಬಿಗೆ ಬೇಡಿಕೆ ಇತ್ತು, ಅದೀಗ ಇಲ್ಲ ಅನ್ನೋದು ಕೋರ್ಟ್ನಿಂದ ಆದೇಶ ಬಿದ್ದಿದೆ. ದರ್ಶನ್ ಮೇಲಿನ ಆರೋಪಗಳ ಕುರಿತು ವಿಚಾರಣೆ ಕೂಡ ಈಗ ಆರಂಭ. ಕೋರ್ಟ್ನಲ್ಲಿ ಶುರುವಾಗಲಿದೆ ದೋಷಾರೋಪ ಪಟ್ಟಿಯ ವಿಚಾರಣೆ. ಇನ್ನು ದರ್ಶನ್ ಮೇಲಿನ ಆರೋಪಗಳ ಕುರಿತು ವಾದ ಪ್ರತಿವಾದ ಪ್ರಕ್ರಿಯೆಗಳು ಕೂಡ ಈಗ ಶುರುವಾಗ್ತವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶೀಘ್ರ ವಿಚಾರಣೆಗೆ ಕೋರಿದ್ದ SPP ಮನವಿಗೆ ಈಗ ಪುರಸ್ಕಾರ ಅನ್ನುವಂಥದ್ದು ಕೂಡ ಕೋರ್ಟ್ನಿಂದ ಈಗ ಆದೇಶ ಹೊರಬಿದ್ದಿದೆ. ಅಕ್ಟೋಬರ್ 31ನೇ ತಾರೀಕು ಅದ್ರ ಬಗ್ಗೆ ಒಂದಿಷ್ಟು ವಿಚಾರಣೆ ಕೂಡ ಆಗ್ತದೆ. ಆದರೆ ಇವತ್ತೇನು ಅರ್ಜಿ ವಿಚಾರಣೆ ಆಯ್ತಲ್ಲ, ಇವತ್ತಿನ ಅರ್ಜಿ ವಿಚಾರಣೆ ಆಗಿರೋದು ಬಹಳ ಮುಖ್ಯವಾಗಿ ಎಗೇನ್ ಅವ್ರದ್ದು ಹಾಸಿಗೆ ದಿಂಬಿನ ವಿಚಾರ ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ವಿಚಾರಣೆ ಆಯಿತು. ಆದರೆ ಕೋರ್ಟು ಅದಕ್ಕೆಲ್ಲ ಸಮ್ಮತಿಯನ್ನು ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಎಲ್ಲ ರೂಲ್ಸ್ಗಳು ಇರ್ತದೆ, ಆ ನಿಯಮಗಳಿರ್ತದೆ. ಯಾಕಂದರೆ ದರ್ಶನ ಕೊಟ್ಟ ತಕ್ಷಣ ಸಹ ಕೈದಿಗಳಿಗೂ ಕೂಡ ಕೊಡಬೇಕು ಅನ್ನುವಂತಹ ಮಾತುಗಳು ಬರಬೇಕಾಗ್ತದೆ. ಯಾಕಂದರೆ ಜೈಲಲ್ಲಿ ಎಲ್ಲ ಕೈದಿಗಳನ್ನು ಕೂಡ ವಿಚಾರಣಾಧೀನ ಕೈದಿನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಎಲ್ಲರನ್ನೂ ಕೂಡ ಈಕ್ವಾಲಿಟಿಯನ್ನು ನೋಡುತ್ತೆ ಕೋರ್ಟ್. ಹಾಗಾಗಿ ಆ ಈಕ್ವಾಲಿಟಿ ಪ್ರಕಾರವಾಗಿ ದರ್ಶನ್ಗೆ ಬೇರೆ ಕೈದಿಗಳಿಗೆ ಅಥವಾ ಆರೋಪಿಗಳಿಗೆ ಏನೇನು ಕೊಡ್ತಾ ಇದ್ದಾರೋ ಅದೇ ರೀತಿಯಾದಂತಹ ಫೆಸಿಲಿಟಿಗಳನ್ನು ಇವರಿಗೂ ಕೊಟ್ಟಿದ್ದೀವಿ ಅಂತ. ಯಾಕೆಂದರೆ ನ್ಯಾಯಾಂಗ ಅಂತ ಬಂದಾಗ, ಕೋರ್ಟ್ ಅಂತ ಬಂದಾಗ ಇವರು ಸೆಲೆಬ್ರಿಟಿ, ಇನ್ನೊಬ್ಬರು ಸಾಮಾನ್ಯ ಮನುಷ್ಯ ಅಂತ ಬರಲ್ಲ, ಎಲ್ಲರೂ ಕೂಡ ಒಂದೇ ಆಗಿರ್ತಾರೆ. ಹಾಗಾಗಿ ಇವರೇನೀಗ ಆಗ್ರಹಿಸ್ತಾ ಇದ್ರು, ಏನು ಬೇಡಿಕೆಯನ್ನು ಇಡ್ತಾ ಇದ್ರು, ಅದು ಯಾವುದು ಕೂಡ ಸಿಗಲ್ಲ ಅಂತ ಗೊತ್ತಾಗ್ತಾ ಇದೆ. ದರ್ಶನ್ಗೆ ನಿಜಕ್ಕೂ ಇದೊಂದು ನಿರಾಸೆ, ಒಂದು ದೊಡ್ಡ ಶಾಕ್ ಅಂತಲೇ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಅದ್ರ ಜೊತೆಗೆ ಈಗ ಬೇರೆ ಬೇರೆ ಈಗ ಅರ್ಜಿ ವಿಚಾರಣೆ ಕೂಡ ಈಗ ಆಗಿದ್ದಾವೆ ಇವತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸ್ಪೆಷಲಿ ದಿಂಬು ಹಾಸಿಗೆ ಇಲ್ಲ ಅನ್ನುವಂತಹ ಆದೇಶವನ್ನು 57ನೇ CCH ಕೋರ್ಟ್ ಒಂದು ಕಡೆ ಈಗ ಮಹತ್ವದ ಆದೇಶವನ್ನು ಕೂಡ ಈಗ ಹೊರಡಿಸಿದೆ. ಇನ್ನೊಂದು ಕಡೆ ಶೀಘ್ರ ವಿಚಾರಣೆಗೆ ಕೋರಿದ SPP ಮನವಿಗೂ ಕೂಡ ಈಗ ಕೋರ್ಟು ಒಂದು ಕಡೆ ಈಗ ಪುರಸ್ಕಾರ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗ ದರ್ಶನ್ಗೆ ನಿಜಕ್ಕೂ ಇದೊಂಥರ ಬಿಗ್ ಶಾಕ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪದೇ ಪದೇ ಜೈಲಾಧಿಕಾರಿಗಳ ವಿರುದ್ಧನೇ ಆರೋಪಗಳನ್ನು ಮಾಡ್ತಾನೇ ಬರ್ತಾಯಿದ್ರು. ನನಗೆ ಕೈ ಕಾಲು ಎಲ್ಲ ಫಂಗಸ್ ಬಂದುಬಿಟ್ಟಿದೆ, ನನಗೆ ಬಿಸಿಲಲ್ಲಿ ಓಡಾಡೋಕ್ಕೆ ಅವಕಾಶ ಮಾಡಿಕೊಡಿ, ಮತ್ತು ವಾಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ಅದ್ರ ಜೊತೆಗೆ ನನಗೆ ಹಾಸಿಗೆ ಬೇಕು, ದಿಂಬು ಬೇಕು, ಸಪ್ರೇಟ್ ತಟ್ಟೆ ಬೇಕು, ಲೋಟ ಬೇಕು, ಸ್ಪೂನ್ ಬೇಕು, ಹೀಗೆ ಅನೇಕ ಬೇಸಿಕ್ ಒಂದಿಷ್ಟು ಬೇಡಿಕೆಗಳನ್ನು ಕೋರ್ಟ್ ಮುಂದೆ ಇಟ್ಟಿದ್ದರು.
ಅವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಈ ಹಿಂದೆ ಕಾನೂನು ಸೇವಾ ಪ್ರಾಧಿಕಾರದವರು ಕೂಡ ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವಿವರಣೆಯನ್ನು ಕೋರ್ಟ್ ತಗೊಂಡಿದೆ. ನ್ಯಾಯಾಧೀಶರ ಮುಂದೆ ದರ್ಶನ್ ವಿಚಾರಣೆಗೆ ಹಾಜರು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ತನ್ನ ಎರಡೂ ಕೈಗಳನ್ನು ಹಿಂದಕ್ಕೆ ಕಟ್ಟಿಕೊಂಡು ಮೌನವಾಗಿ ನಟ ದರ್ಶನ್ ನಿಂತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸಹ ಆರೋಪಿಗಳಿಂದ ಅಂತರವನ್ನು ಕೂಡ ದರ್ಶನ್ ಕಾಯ್ದುಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಣೆಗೆ ಕುಂಕುಮವನ್ನು ಧರಿಸಿ ಕಪ್ಪು ಬಣ್ಣದ ಟೀ ಶರ್ಟನ್ನು ದಾಸ ಧರಿಸಿದ್ದಾರೆ. ಹಣೆಗೆ ಕುಂಕುಮ ಧರಿಸಿ ಕಪ್ಪು ಬಣ್ಣದ ಟೀ ಶರ್ಟ್ ಧರಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಆರೋಪಿ ದರ್ಶನ್ ಹಾಜರಾಗಿದ್ದಾರೆ. ಇನ್ನು ದರ್ಶನ್, ಪವಿತ್ರ ಸೇರಿದಂತೆ 6 ಆರೋಪಿಗಳು ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಬಹಳ ದಿನಗಳಿಂದ ಹಾಸಿಗೆ, ದಿಂಬು, ತಟ್ಟೆ, ಲೋಟಕ್ಕೋಸ್ಕರ ಪದೇ ಪದೇ ಬೇಡಿಕೆ ಇಡ್ತಾ ಇದ್ರು. 57ನೇ CCH ಕೋರ್ಟ್ರಲ್ಲಿ ಯಾವುದು ಕೂಡ ಸಿಕ್ಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ವಿಚಾರಣೆಗೆ ಈಗ ಹಾಜರಾದ್ರಲ್ಲ, ಏನೇನೆಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಯಿತು, ಏನೇನೆಲ್ಲ ವಿಚಾರಗಳಿಗೆ ತಮಗೆ ಸಿಕ್ಕಿದೆ ಮಾಹಿತಿಗಳು ಅಂತ ವೆಂಕಟೇಶ್? ಸಚಿನ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಏನು ಜೈಲಿನಲ್ಲಿರುವಂತಹ ನಟ ದರ್ಶನ್ ಸೇರಿ ಉಳಿದ ಆರೋಪಿಗಳು ಕೂಡ ಇವತ್ತು ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೆಸಿಯಿಂದಲೂ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಈಗಾಗಲೇ ಏನು ಒಂದು ಹಾಸಿಗೆ ಮತ್ತು ದಿಂಬನ್ನ ಕೇಳುವೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಾದ ಪ್ರತಿವಾದ ಎರಡವನ್ನು ಕೂಡ ಆಲಿಸಿದಂತ ನ್ಯಾಯಾಲಯ ಇವತ್ತು ಆದೇಶವನ್ನು ಕಾಯ್ದಿರಿಸಿತ್ತು. ಇವತ್ತು ಅವರಿಗೆ ಒಂದು ಚಾದರ್ ಮತ್ತೆ ಚಾಪೆಯನ್ನು ಕೊಡೋದಕ್ಕೆ ಹೇಳಿದಾರಂತೆ. ಮತ್ತೆ ತಿಂಗಳಿಗೆ ಬಟ್ಟೆನ ಒದಗಿಸೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಸಾಧ್ಯವಾದ್ರೆ ಬೇರೆ ಒಂದು ಸೆಲ್ಗೆ ಕೂಡ ಅವ್ರನ್ನ ಶಿಫ್ಟ್ ಮಾಡಿ ಅಂತ ಕೂಡ ಹೇಳಿರುವಂತದ್ದು. ಅಂದ್ರೆ ಅವರು ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬನ್ನ ಕೇಳಿದ್ರು, ಅದನ್ನ ಕೊಳ್ಳಿಲ್ಲ. ಬದಲಾಗಿ ಏನು ಒಂದು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಒಂದು ಆರೋಪಿಗೆ ಕೊಡಬಹುದು, ಆ ವಸ್ತುಗಳನ್ನ ಒದಗಿಸಿ ಅಂತ ಕೂಡ ಹೇಳಿರುವಂತದ್ದು. ಇನ್ನು ಈ ಕೊಲೆಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿದ್ದಂತಹ ನಂದೀಶ್ ಏನಿದ್ದಾನೆ, ಆತ ಈ ಪ್ರಕರಣದಿಂದ ತನ್ನನ್ನು ಕೈ ಬಿಡಬೇಕಂತ ಹೇಳಿ ಒಂದು ಅರ್ಜಿಯನ್ನು ಕೂಡ ಹಾಕಿದ್ರು. ಅದನ್ನು ಕೂಡ ಇವತ್ತಿಗೆ ಮುಂದೂಡಲಾಗಿತ್ತು. ಅದನ್ನು ಕೂಡ ಅರ್ಜಿನ ವಜಾ ಮಾಡಿರುವಂತಹದ್ದು. ಅಲ್ಲದೆ 31ನೇ ತಾರೀಕಿಗೆ ಮತ್ತೊಂದು ಅರ್ಜಿಯ ಪ್ರಮುಖ ವಿಚಾರಣೆ ಏನಿದೆ ಅದನ್ನ ನಿಗದಿಪಡಿಸಿದ್ದಾರೆ. ಅಂದ್ರೆ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಹೇಳಿರುವಂತೆ ಈ ಒಂದು ಪ್ರಕರಣವನ್ನ ಆದಷ್ಟು ತ್ವರಿತವಾಗಿ ಮುಗಿಸಿ ಎಷ್ಟು ವರ್ಷಗಳ ಕಾಲ ಇದನ್ನ ನಡೆಸ್ತೀರಾ ಅಂತ ಹೇಳಿ ಕೂಡ ಕೇಳಿತ್ತು. ಅದರಂತೆ SPP ಪ್ರಸನ್ನಕುಮಾರ್ ಅವರು ಕೂಡ ಈ ಕೇಸ್ನ ಟ್ರಯಲ್ ಅನ್ನ ನಡೆಸಬೇಕು ಅಂತ ಹೇಳಿ ಕೂಡ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಆದ್ರೆ ವಿನಾಕಾರಣವಾಗಿ ಆರೋಪಿಗಳು ಪರ ಒಬ್ಬೊಬ್ಬರು ವಕೀಲರು ಒಂದೊಂದು ಅರ್ಜಿಯನ್ನ ಹಾಕ್ತಾ ತನ್ನ ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಕೂಡ ನ್ಯಾಯಾಲಯ ಅದನ್ನ ಆಲಿಸ್ತಾ ಇದೆ. ಹಾಗಾಗಿ ಅದಕ್ಕೆ ಸಮಯವನ್ನ ನಿಗದಿ ಮಾಡ್ತಾ ಇರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಆರೋಪಿಗಳ ಪರ ವಕೀಲರು ಕಾಲಹರಣ ಮಾಡ್ತಾ ಇದ್ದಾರೆ. ಅದನ್ನ ತ್ವರಿತವಾಗಿ ಈ ಒಂದು ವಿಚಾರಣೆಯನ್ನ ಟ್ರಯಲ್ ಆರಂಭಿಸಬೇಕು ಅಂತ ಕೂಡ ಹೇಳಿದ್ರು. ಹಾಗಾಗಿ ಇದಕ್ಕೆ ಒಂದು 31ನೇ ತಾರೀಕು ಡೇಟ್ ಅನ್ನ ಕೂಡ ನಿಗದಿ ಮಾಡಿದ್ದಾರೆ. ಅವತ್ತಿಗೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಅವತ್ತಿಂದ ಕೇಸ್ ಕೂಡ ಟ್ರಯಲ್ ಶುರುವಾಗುತ್ತೆ. ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗಳು ಆಗ್ತಾ ಹೋಗುತ್ತೆ. ಆಗ ಸಾಕ್ಷಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಕರೆಸ್ತಾರೆ. ಆಗ ಕೇಸನ್ನ ನಡೆಸುವಂತ ಪ್ರಕ್ರಿಯೆಗಳು ಕೂಡ ಸಹಜವಾಗಿ ಕೂಡ ಬರುವಂತದ್ದೇ. ಸೊ ಹಾಗಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಅವರು ಕೂಡ ಮೌನವಾಗಿಯೇ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಸೊ ಹಿಂದಿನಂತೆ ಕೂಡ ಅವರು ಬಂದಂತ ವೇಳೆಯಲ್ಲಿ ಏನು ಒಂದು ಆರೋಪಿಗಳು ಏನಿದ್ರು ಅವ್ರ ಜೊತೆ ಇದ್ದಂತ ಸಹಚರರು ಅವ್ರ ಜೊತೆ ನಿಂತ್ಕೊಳ್ತಾ ಇದ್ರು. ಇವತ್ತು ಅವರಿಂದ ಅಂತರವನ್ನ ಕಾಯ್ದುಕೊಂಡಿರುವಂತಹದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಸಹಜವಾಗಿಯೇ ಕೂಡ ದರ್ಶನ್ ಅವರು ಕೊಲೆ ಕೇಸ್ ಸಂಬಂಧಪಟ್ಟಂತೆ ಮೊದಲನೇ ಬಾರಿಗೆ ಅವ್ರು ಜೈಲಿಗೆ ಹೋದಾಗ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳು ಕೂಡ ಅನುಭವಿಸಿರ್ಲಿಲ್ಲ. ಯಾವಾಗ ಒಂದು ಫೋಟೋ ವೈರಲ್ ಆಗಿ ರಾಜ್ಯತೆಯನ್ನು ಪಡ್ತಿದ್ರು ಆಗ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅವರು ಉಳ್ಕೊಂಡಿದ್ರು. ಯಾವಾಗ ಒಂದು ಸುಪ್ರೀಂ ಕೋರ್ಟ್ ಅವರ ಬೇಲನ್ನ ರಿಜೆಕ್ಟ್ ಮಾಡ್ತಾರೆ, ಈಗ 2ನೇ ಬಾರಿಗೆ ಅವರಿಗೆ ಕೇಸ್ ಜೈಲಿಗೆ ಹೋದಂತ ವೇಳೆಯಲ್ಲಿ ನಿಜವಾಗ್ಲೂ ಕೂಡ ಒಬ್ಬ ಆರೋಪಿ ಯಾವ ರೀತಿಯಾಗಿ ಜೈಲಿನಲ್ಲಿ ಕಾಲನ ಕಳಿಬೇಕು ಅನ್ನೋದ್ರ ಬಗ್ಗೆ ಈಗ ಅವರಿಗೆ ಅರಿವಾಗಿರುವಂತಹದ್ದು. ಸದ್ಯ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ 31ನೇ ತಾರೀಕು ಕೇಸ್ನ ಒಂದು ಟ್ರಯಲ್ ಕೂಡ ಆರಂಭವಾಗುವಂತಹದ್ದು. ಸಚಿನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ನಟ ದರ್ಶನ್ಗೆ ಸಾಕಷ್ಟು ಸಂದರ್ಭದಲ್ಲಿ ಅರ್ಜಿಯನ್ನು ಹಾಕ್ತಾನೆ ಇರ್ತಾರೆ. ಅರ್ಜಿ ವಿಚಾರಣೆ ಆದಂಥ ಸಂದರ್ಭದಲ್ಲೆಲ್ಲ ಅವರಿಗೆ ಒಂದಿಷ್ಟು ನಿರಾಸೆಗಳು ಆಗ್ತಾ ಇರೋವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ ಇಷ್ಟೇ, ಯಾಕಂದರೆ ಆ ಜೈಲಿನ ನಿಯಮಾನುಸಾರವಾಗಿ ಅವ್ರಿಗೆ ಏನೇನು ಕೊಡಬೇಕು ಎಲ್ಲವೂ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ.